ನಮ್ಮೊಂದಿಗೆ JDSನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಅವ್ರನ್ನ ನಾವು ಮಾತನಾಡಿಸೋ ಪ್ರಯತ್ನ ಮಾಡೋಣ. ಈಗಾಗಲೇ ಬೃಹತ್ ಜನತಾ ಸಮಾವೇಶ ಕಾರ್ಯಕ್ರಮ ಮುಗಿಸಿ ಯಶಸ್ವಿಯಾಗಿ ಈಗ ಹೋಗ್ತಿರುವಂಥದ್ದು. ಸರ್, ಜನತಾ ಸಮಾವೇಶ ಕಾರ್ಯಕ್ರಮ ಮುಕ್ತಾಯವಾಗಿದೆ, ಏನು ಹೇಳಲಿಕ್ಕೆ ಬಯಸ್ತೀರಿ? ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ರು. ಇಂದಿನ ಜನತಾ ಸಮಾವೇಶ ಬೆಂಗಳೂರು ನಗರದಲ್ಲಿ ಒಂದು ಹೊಸ ಮೈಲಿಗಲ್ಲು ಸೃಷ್ಟಿಯಾಗಿದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಹಾಸನ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಸೇರಿದಂತೆ ಇನ್ನೂ 6 ಜಿಲ್ಲೆಗಳು ಆ ವ್ಯಾಪ್ತಿಯಲ್ಲಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು. ಇವತ್ತು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಬೆಂಗಳೂರು ನಗರದಲ್ಲಿ ಕಾರ್ಯಕ್ರಮ ಆಗಿದೆ. ಇದಕ್ಕೆ ವಿಶೇಷವಾದಂಥ ಅಭಿನಂದನೆಗಳು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಬೆಂಗಳೂರಿನ ನಾಗರಿಕರಿಗೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ರು. ಆಮೇಲೆ ನಿನ್ನೆ ಹೇಳಿದ್ರಿ ನೀವು ಕೂಡ ಶಕ್ತಿ ಪ್ರದರ್ಶನ ಮಾಡ್ತೀವಿ ನಾವು ಅನ್ನುವಂಥದ್ದನ್ನ ಹೇಳಿದ್ರು. ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೇ ಇಲ್ಲ. ಇಲ್ಲಿ ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಕಳೆದ 3 ವರ್ಷದಲ್ಲಿ ಏನೋ ಒಂದಷ್ಟು ಜ್ವಾಲಂತ ಸಮಸ್ಯೆಗಳು, ಅದು ಕಸದ ವಿಚಾರ ಇರ್ಬೋದು ಅಥವಾ ಗುಂಡಿ ವಿಚಾರ ಇರ್ಬೋದು, ಅಥವಾ ಇವತ್ತು ಬೇಸಿಗೆಗಾಲದಲ್ಲಿ ಕುಡಿತಕ್ಕಂಥದ್ದು ನೀರಿಗೂ ಕೂಡ ಶುಲ್ಕ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಇರ್ಬೋದು, ಬಿ ಖಾತೆ ಟು ಎ ಖಾತೆ, ಈ ಖಾತೆ, ಇವೆಲ್ಲ ಅನೇಕ ವಿಚಾರಗಳು ಇವತ್ತು ವೇದಿಕೆ ಮೇಲೆ ನಾನು ಮಾತನಾಡಿದ್ದೀನಿ. ಇದು ಬೆಂಗಳೂರಿನ ನಾಗರಿಕರ ಪರವಾಗಿ ಅವರು ಕೂಡ ಜಾಗೃತರಾಗಬೇಕು, ಎಚ್ಚರಿಕೆಗೊಳ್ಳಬೇಕು. ಸರ್ಕಾರಕ್ಕೂ ಕೂಡ ಎಚ್ಚರಿಸ್ತಕ್ಕಂಥ ಒಂದು ಕೆಲಸ, ಒಂದು ಪ್ರಯತ್ನ ಇವತ್ತು ಪಾರ್ಟಿ ಕಡೆಯಿಂದ ಮಾಡಿದ್ದೀವಿ. ಓಕೆ, ಬೆಂಗಳೂರಿನಲ್ಲಿ JDS ಪಕ್ಷ ಅಸ್ತಿತ್ವ ಇಲ್ಲ ಅಂತ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರು. ಇವತ್ತೊಂದು ಉತ್ತರ ಸಿಗ್ತಾ ಅಂತ? ಜನತಾದಳದ ಪಕ್ಷದ ಬಗ್ಗೆ ಸದನದಲ್ಲಿ ಯಾರ್ಯಾರು ಏನೇನು ಮಾತನಾಡ್ತಾರೆ ಅಂತಕ್ಕಂಥದ್ದು ನಾವು ನೋಡಿದ್ದೇವೆ. ಎಲ್ಲದಕ್ಕೂ ಜನ ಉತ್ತರ ಕೊಡ್ತಾರೆ ಮುಂದಕ್ಕೆ 28ಕ್ಕೆ. TPS ಚುನಾವಣೆಗೆ ಎಷ್ಟು ಶಕ್ತಿ ಬಂತು ಸರ್ ಜನತಾ ಸಮಾವೇಶ ಕಾರ್ಯಕ್ರಮ? ಒಂದು ಸಮಾವೇಶ ಮೋಟಿವೇಶನ್ ಮಾಡ್ಬೋದು ಹೊರತುಪಡಿಸಿ ಸಂಘಟನೆ ದೃಷ್ಟಿಯಿಂದ ಗ್ರೌಂಡ್ಗೆ ಇಳಿಲೇಬೇಕು, ಆ ಕೆಲಸ ಮಾಡಿಸ್ತೇವೆ. ಇದಿಷ್ಟು JDSನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೀರ್ತಿ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.